बेळगाव तालुक्यातील नावगे गावाजवळ असलेल्या स्नेहम चिकटपट्टी निर्मिती कारखान्याला मंगळवारी रात्री 8:45च्या दरम्यान अचानक आग लागली आहे। कारखान्यामध्ये अनेक जण अडकल्याची शक्यता आहे। आगीमध्ये संपूर्ण कारखाना जळून खाक झालाय। कारखान्यामध्ये मोठ्या प्रमाणात प्लास्टिक असल्याने आग पसरली। आग लागली त्यावेळी 100हून अधिक जण आत असल्याची माहिती प्राप्त झाली आहे। कारखान्याला लिफ्ट जवळ 10 ते 15 कामगार होते। 5 जणांना तातडीने बाहेर काढण्यात आलं असून अजून बरेच जण अडकण्याची शक्यता आहे। स्नेहम कारखान्यामध्ये प्रत्येकी 3 शिफ्टमध्ये 75 कामगार काम करत होते। आगीने थैमान घातलं तेव्हा अनेकांची बाहेर पडण्यासाठी धडपड सुरू होती। माहिती मिळताच अग्निशमन दलाचे जवान घटनास्थळी दाखल झालेत। आग एवढी भीषण आहे की अग्निशमन दलाला बचाव कार्यामध्ये अडथळा निर्माण होतोय। तरीही पोलीस, ग्रामस्थ आणि अग्निशमन दलाच्या जवानांचे आग विझवण्यासाठी प्रयत्न सुरू आहेत। शॉर्ट सर्किटमुळे आग लागल्याचं समजतंय। दरम्यान घटनेची माहिती मिळताच जिल्हाधिकारी मोहम्मद रोशन आणि बेळगाव ग्रामीण पोलिसांनी घटनास्थळी भेट दिली। यावेळी जिल्हाधिकारी मोहम्मद रोशन म्हणाले, या दुर्घटनेतील जखमींवर उपचारासाठी जिल्हा रुग्णालयात 200 खाटांची तयारी करण्यात आली आहे। ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದ್ದೀವಿ। ಎಲ್ಲ ಹಾಸ್ಪಿಟಲ್ಸ್ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕಿಮ್ಸಲ್ಲಿ ಒಂದು ಕ್ಯಾಶುಯಾಲಿಟಿ ಬರ್ನ್ ಸೆಂಟರ್ ಇದೆ, ಅದಕ್ಕೂ ಅಲರ್ಟ್ ಮಾಡಿದ್ದೀವಿ। ಸರಿಸುಮಾರು 200 ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ। ಡಾಕ್ಟರ್ಸ್ಗೂ ಹೇಳಿದ್ದೀವಿ, ಎಲ್ಲರೂ ಡ್ಯೂಟಿನಲ್ಲಿ ಇದ್ದಾರೆ ಈಗ। ಅದಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಹೇಳಿದ್ದೀವಿ, ಇದೊಂದು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಸೊ ಯಾವುದೇ ಗ್ಯಾಸಸ್ ರಿಲೀಸ್ ಆಗೋ ಸಾಧ್ಯತೆ ಇಲ್ಲ। ಜನರು ಅಕ್ಕಪಕ್ಕ ಇರೋರು ಹೆದರೋ ಅವಶ್ಯಕತೆ ಇಲ್ಲ। ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ। ಅದಲ್ಲದೆ JD ಇಂಡಸ್ಟ್ರೀಸ್ಗೆ ಬರಲಿಕ್ಕೆ ಹೇಳಿದ್ದೀವಿ, ಅವರು ಈಗ ಬರ್ತಾರೆ। ಹಾಗೂ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮಿಕ್ಕಿದ್ದ ಹೆಸ್ಕಾಮ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ। ಹೆಸ್ಕಾಮ್ ಡಿಪಾರ್ಟ್ಮೆಂಟ್ ಹೈ ಟೆನ್ಷನ್ ವೈರ್ಸ್ ಯಾವುದೇ ಸದ್ಯಕ್ಕೆ ಈ ಏರಿಯಾದಲ್ಲಿಲ್ಲ, ಸೊ ಅದಕ್ಕೂ ತೊಂದರೆ ಆಗಲ್ಲ। ಎಂಟೈರ್ ಫೋರ್ಸ್ ಈಸ್ ಇನ್ ಆ್ಯಕ್ಷನ್। ನಾವು ಈ ಫಸ್ಟ್ ನಮ್ಮ ಪ್ರಯಾರಿಟಿ ಫೈರ್ನು ಕಂಟ್ರೋಲಲ್ಲಿ ಮಾಡಿ, ಫೈರ್ ಸ್ವಲ್ಪ ಎಕ್ಸಾಸ್ಟ್ ಆದ ನಂತರ we will give you a stop of the situation. 150 ಜನ 20 ಜನ ನಾಪತ್ತಾಗಿದ್ದಾರೆ ಅಂತ ಹೇಳ್ತಾರೆ। ಈಗ ನಾವು ಆಲ್ರೆಡಿ ಫ್ಯಾಕ್ಟ್ರಿ ಓನರ್ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ। ಅದೇ ರೀತಿ ಫ್ಲೋರ್ ಮ್ಯಾನೇಜರ್ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ। ಪೊಲೀಸ್ ಜೊತೆ ನನಗೆ ಚರ್ಚೆ ಮಾಡಿದ್ದೀನಿ। ಪೊಲೀಸ್ ಕಮಿಷನರು, IG ಅವರು ಮತ್ತು DCP ಎಲ್ಲರೂ ಸ್ಪಾಟಲ್ಲಿ ನಾವೆಲ್ಲರೂ ಇದ್ದೀವಿ। ಸೊ ಸ್ವಲ್ಪ ಅವರಿಂದ ಮಾಹಿತಿ ಸಂಗ್ರಹಣೆ ಮಾಡಿ ನಮ್ಮ ರೆಸ್ಕ್ಯೂ ಎಫರ್ಟ್ಸ್ ಫಸ್ಟ್ ನಾವು ಪ್ರಯಾರಿಟೈಸ್ ಮಾಡ್ತೀವಿ। ಅದಾದ ನಂತರ ಮಿಕ್ಕಿದ ಮಾಹಿತಿ ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋ ಕೆಲಸದಲ್ಲಿದ್ದೀವಿ। ಇದು ಮುಗಿದ ತಕ್ಷಣ ನಮಗೆ ಯಾವುದೇ ಮಾಹಿತಿ ಬಂದಿದೆ ಅಂದರೆ ನಾನೇ ಸ್ವತಃ